ನಮಸ್ಕಾರ ಎಲ್ರಿಗೂ ಟ್ರೆಕ್ ಅಂಡ್ ಟೆಕ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 50 to 80,000 ರೇಂಜ್ ಅಲ್ಲಿ ಜೂನ್ 26 ಅಲ್ಲಿ ಲಾಂಚ್ ಆಗ್ತಾ ಇರುವಂತಹ ಸ್ಮಾರ್ಟ್ ಫೋನ್ಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ OnePlus 15s. ಈ ಒಂದು ಸ್ಮಾರ್ಟ್ ಫೋನ್ ನಿಮಗೆ 6.32 ಇಂಚಸ್ ನ ಡಿಸ್ಪ್ಲೇನ ಹೊಂದಿದೆ, 1.5K ರೆಸಲ್ಯೂಷನ್ ಅನ್ನ ಹೊಂದಿದೆ, 165 ಹರ್ಟ್ಸ್ ನ ರಿಫ್ರೆಶ್ ರೇಟ್ ಅನ್ನ ಕೂಡ ಹೊಂದಿದೆ. ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 8 Elite Gen 5 ಪ್ರೊಸೆಸರ್ ನ ಕೊಡ್ತಾ ಇದ್ದಾರೆ. 50 MP ಏರಿಯಲ್ಲಿ ಮೇನ್ ಕ್ಯಾಮ್ರಾ ಸಿಗ್ತಾ ಇದೆ. ಇನ್ನು 7500 mAh ನ ಬ್ಯಾಟರಿನ ಕೊಡ್ತಾ ಇದ್ದಾರೆ. 100 ವೋಲ್ಟ್ ನ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಸಿಗ್ತಾ ಇದೆ. ಇನ್ನು IP69 ರೇಟಿಂಗ್ ಕೂಡ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ನಿಮಗೆ ಸಿಗ್ತಾ ಇದೆ. ಇನ್ನು ಎರಡನೇ ಸ್ಮಾರ್ಟ್ ಫೋನ್ ಯಾವ್ದಪ್ಪ ಅಂತ ಅಂದ್ರೆ ಒಪ್ಪೋದವರ Reno 16 ಸೀರೀಸ್ ಕೂಡ ಲಾಂಚ್ ಆಗ್ತಾ ಇದೆ. Reno 16 ಸೀರೀಸ್ ಅಲ್ಲಿ 16 Pro ಮತ್ತೆ 16 Pro Mini ಮೂರು ಲಾಂಚ್ ಆಗಬಹುದು. ಇದರಲ್ಲಿ ನಿಮಗೆ 6.78 ಇಂಚಸ್ ನ ಡಿಸ್ಪ್ಲೇ ಸಿಗ್ತಾ ಇದೆ, 1.5K ರೆಸಲ್ಯೂಷನ್ ಅನ್ನ ಹೊಂದಿದೆ, 120 ಹರ್ಟ್ಸ್ ನ ರಿಫ್ರೆಶ್ ರೇಟ್ ಅನ್ನ ಹೊಂದಿದೆ. ಇದರಲ್ಲಿ ನಿಮಗೆ Dimensity 9500S ನ ಪ್ರೊಸೆಸರ್ ನ ಕೊಡ್ತಾ ಇದ್ದಾರೆ. 200 MP ಮೇನ್ ಕ್ಯಾಮ್ರಾ ಸಿಗ್ತಾ ಇದೆ, 50 MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಸಿಗ್ತಾ ಇದೆ, 50 MP ಪೆರಿಸ್ಕೋಪಿಕ್ ಕ್ಯಾಮ್ರಾ ಕೂಡ ಈ ಸ್ಮಾರ್ಟ್ ಫೋನ್ ಅಲ್ಲಿ ಸಿಗ್ತಾ ಇದೆ. ಇನ್ನು ಇದರಲ್ಲಿ ನಿಮಗೆ 7000 mAh ನ ಬ್ಯಾಟರಿನ ಕೊಟ್ಟಿದ್ದಾರೆ, 80 ವೋಲ್ಟ್ ನ ವೈರ್ ಚಾರ್ಜಿಂಗ್ ಸಪೋರ್ಟ್ ಸಿಗ್ತಾ ಇದೆ, 50 ವೋಲ್ಟ್ ನ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಸಿಗ್ತಾ ಇದೆ. ಇನ್ನು ಜೂನ್ ಅಲ್ಲಿ ಲಾಂಚ್ ಆಗ್ತಾ ಇರುವಂತಹ ಮೂರನೇ ಸ್ಮಾರ್ಟ್ ಫೋನ್ ಯಾವ್ದಪ್ಪ ಅಂತ ಅಂದ್ರೆ iQOO 15T. ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ನಿಮಗೆ 6.82 ಇಂಚಸ್ ನ ಡಿಸ್ಪ್ಲೇ ಸಿಗ್ತಾ ಇದೆ, 2K ರೆಸಲ್ಯೂಷನ್ ಹೊಂದಿದೆ, 144 ಹರ್ಟ್ಸ್ ನ ರಿಫ್ರೆಶ್ ರೇಟ್ ಅನ್ನು ಹೊಂದಿದೆ. ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ನಿಮಗೆ Dimensity 9500 ನ ಪ್ರೊಸೆಸರ್ ನ ಕೊಡ್ತಾ ಇದ್ದಾರೆ, 200 MP ಮೇನ್ ಕ್ಯಾಮ್ರಾ ಸಿಗ್ತಾ ಇದೆ. ಇನ್ನು ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ನಿಮಗೆ 8000 mAh ನ ಬ್ಯಾಟರಿನ ಕೊಡ್ತಾ ಇದ್ದಾರೆ, 100 ವೋಲ್ಟ್ ನ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಸಿಗ್ತಾ ಇದೆ. ಇನ್ನು ನಾಲ್ಕನೇ ಸ್ಮಾರ್ಟ್ ಫೋನ್ ಯಾವ್ದಪ್ಪ ಅಂತ ಅಂದ್ರೆ Xiaomi 17T. ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ನಿಮಗೆ 6.59 ಇಂಚಸ್ ನ ಡಿಸ್ಪ್ಲೇ ಸಿಗ್ತಾ ಇದೆ, 1.5K ರೆಸಲ್ಯೂಷನ್ ಹೊಂದಿದೆ, 120 ಹರ್ಟ್ಸ್ ನ ರಿಫ್ರೆಶ್ ರೇಟ್ ಅನ್ನು ಹೊಂದಿದೆ. ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ನಿಮಗೆ Dimensity 8500 ನ ಪ್ರೊಸೆಸರ್ ನ ಕೊಡ್ತಾ ಇದ್ದಾರೆ, 50 MP ಟ್ರಿಪಲ್ ಕ್ಯಾಮ್ರಾ ಸಿಗ್ತಾ ಇದೆ, 7000 mAh ನ ಬ್ಯಾಟರಿನ ಕೊಡ್ತಾ ಇದ್ದಾರೆ. ಇದಿಷ್ಟು ನಿಮಗೆ ಜೂನ್ ಅಲ್ಲಿ ಲಾಂಚ್ ಆಗ್ತಾ ಇರುವಂತಹ 50 to 80,000 ರೇಂಜ್ ಒಳಗಿನ ಸ್ಮಾರ್ಟ್ ಫೋನ್ಗಳು. ನೀವೇನಾದ್ರೂ ಈ ಬಜೆಟ್ ಅಲ್ಲಿ ಸ್ಮಾರ್ಟ್ ಫೋನ್ ನ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಯಾವ ಸ್ಮಾರ್ಟ್ ಫೋನ್ ನ ಪರ್ಚೇಸ್ ಮಾಡ್ತೀರಿ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.